ಭಾರತ ಸರ್ಕಾರ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಅತ್ಯುನ್ನತ ಪ್ರಶಸ್ತಿ ಅಂತಲೇ ಹೇಳ್ಬೋದು. ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಅದರಲ್ಲಿ 24 ಭಾಷೆಗಳಲ್ಲಿ ಉತ್ಕೃಷ್ಟ ಕೃತಿಗಳಿಗೆ ಅದನ್ನು ಕೊಡಮಾಡಲಾಗುತ್ತೆ. ಅದರಲ್ಲಿ ಕೊಂಕಣಿ ಸಾಹಿತ್ಯದಲ್ಲಿ ನಮ್ಮ ಮಂಗಳೂರವರು, ಕರಾವಳಿ ಭಾಗದವರಾದಂತಹ HM ಪೆರ್ನಾಲ್ ಅವರಿಗೆ ಈ ಬಾರಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಸೊ ಅವರ ರೂಪಂ ಆನಿ ರೂಪಕಂ ಈ ಒಂದು ಕೃತಿ ಇದೆ, ಈ ಒಂದು ಕೃತಿಗೆ 2021ರಲ್ಲಿ ಬರೆದಂತಹ ಕೃತಿಗೆ ಈ ಬಾರಿಯ ಕೇಂದ್ರ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ನಮ್ಮ ಜೊತೆ ಸಾಧಕರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್. ಈ ಒಂದು ಪ್ರಶಸ್ತಿಗೆ ಭಾಜನಾಗಿದೆ. ಏನು ಅನ್ಸುತ್ತೆ, ಏನು ಹೇಳ್ತೀವಿ? ಖುಷಿ ಆಗ್ತದೆ. ಕೊಂಕಣಿ ಭಾಷೆಯ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಕೊಂಕಣಿ ಭಾಷೆ ಸಾಧಾರಣ 4 ರಿಂದ 5 ರಾಜ್ಯಗಳಲ್ಲಿ ಮಾತಾಡ್ತಾರೆ. ಈಗ ಕೇಂದ್ರ ಸಾಹಿತ್ಯ ಅಕಾಡೆಮಿ 22 ಅನುಸೂಚಿತ ಭಾಷೆಗಳು, ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಏನಿದೆ ಅದು, ಮತ್ತು ಒಂದು ರಾಜಸ್ಥಾನಿ ಮತ್ತು ಒಂದು ಇಂಗ್ಲೀಷ್, ಹೀಗೆ 24 ಭಾಷೆಗಳಿಗೆ ಕೊಡ್ತಾರೆ. ಈಗ ಬೇರೆ ಭಾಷೆಗಳು ಒಂದೊಂದು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿವೆ. ತಮಿಳುನಾಡಿನಲ್ಲಿ ತಮಿಳಿದೆ, ಕರ್ನಾಟಕದಲ್ಲಿ ಕನ್ನಡ ಇದೆ, ಆಂಧ್ರದಲ್ಲಿ ತೆಲುಗಿದೆ, ಹೀಗೆ ಇದೆ. ಆದರೆ ಕೊಂಕಣಿ ಭಾಷೆ 4 ರಾಜ್ಯಗಳಲ್ಲಿ ಹರಡಿದೆ. ಗೋವಾದಲ್ಲಿ ಅದು ರಾಜ್ಯ ಭಾಷೆಯಾಗಿದೆ, ಕೇರಳದಲ್ಲೂ ಇದೆ ಮಾತಾಡೋ ಜನ ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಮಾತಾಡೋದು ಜನ ಇದ್ದಾರೆ, ಕರ್ನಾಟಕದಲ್ಲೂ ಮಾತಾಡುವಂಥ ಜನ ಇದ್ದಾರೆ. ಆದ್ದರಿಂದ 1975ರಲ್ಲಿ ನಮ್ಮ ಕೊಂಕಣಿ ಸಾಹಿತ್ಯಿಕ ಭಾಷೆ ಅಂತೇಳಿ ಅಕಾಡೆಮಿ ಅದಕ್ಕೆ ಮಾನ್ಯತೆ ಕೊಟ್ಟಿತ್ತು. 77ರಿಂದ ಬೇರೆ ಭಾಷೆಗೆ ಕೊಡುವ ಹಾಗೆ ಈ ಕೊಂಕಣಿ ಭಾಷೆಗೆ ಕೂಡ ಪುರಸ್ಕಾರವನ್ನು ಕೊಡ್ತಾ ಬಂದಿದೆ. 77ರಿಂದ 2025ರವರೆಗೆ 48 ಪುರಸ್ಕಾರಗಳು ಕೊಂಕಣಿ ಭಾಷೆಗೆ ಸಿಕ್ಕಿವೆ. ಅದರಲ್ಲಿ ನಾನು ಕರ್ನಾಟಕದಿಂದ ಪುರಸ್ಕಾರ ಸಿಗ್ತಾ ಇರೋದು ನಾನು 4ನೇವನು. ಇದರ ಮೊದಲು 3 ಸಿಕ್ಕಿದೆ, 2 ಕವನ ಸಂಕಲನದಲ್ಲಿ ಮತ್ತು 1 ಒಂದು ಕಾದಂಬರಿ. ಸೊ ಮತ್ತೆ ಇನ್ನೊಂದು ವಿಶಿಷ್ಟ ಸಂಗತಿ ಏನಂತ ಹೇಳಿದ್ರೆ, ಬೇರೆ ಎಲ್ಲ ಭಾಷೆಗಳಲ್ಲಿ ಈ ಸಲ ತಮಿಳಿನಲ್ಲಿ ಕೂಡ ಸಾಹಿತ್ಯ ವಿಮರ್ಶೆಗೆ ಸಿಕ್ಕಿದೆ, ಬೇರೆ ಭಾಷೆಗಳಲ್ಲಿ ಕೂಡ ಸಾಹಿತ್ಯ ವಿಮರ್ಶೆಗೆಲ್ಲ ಸಿಗ್ತಾ ಇತ್ತು ಮೊದಲು. ಕೊಂಕಣಿಯಲ್ಲಿ 48 ಪುರಸ್ಕಾರಗಳು ಆದರೂ ಇದು ಸಾಹಿತ್ಯ ವಿಮರ್ಶೆಯ ಮೊದಲ ಕೃತಿ. ಈ 2 ಕಾರಣಗಳಿಗಾಗಿ, ಮತ್ತು ಸಾಹಿತ್ಯ ವಿಮರ್ಶೆಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರು ತುಂಬ ಕಡಿಮೆ, ಮತ್ತು ಕೊಂಕಣಿ ಸಾಹಿತ್ಯದಲ್ಲಂತೂ ಭಾಳ ಕಡಿಮೆ. ಆದ್ದರಿಂದ ಒಂದು ಸಾಹಿತ್ಯ ವಿಮರ್ಶೆಯ ಕ್ಷೇತ್ರಕ್ಕೆ ಕತೆ, ಕಾದಂಬರಿ ಮತ್ತು ಗದ್ಯ ಸಾಹಿತ್ಯದ ಜೊತೆಗೆ ಒಂದು ಪ್ರೋತ್ಸಾಹ ಸಿಕ್ಕಿದೆ ಅನ್ನುವಂಥ ಖುಷಿ ನನಗಿದೆ. ಮತ್ತು ಸಾಧಾರಣ ಒಂದು 40 ವರ್ಷದಿಂದ ನಾನು ಕೊಂಕಣಿ ಸಾಹಿತ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆ ಸಾಹಿತ್ಯಕ್ಕೆ ಎಲ್ಲೋ ಒಂದು ಕಡೆ ಒಂದು ರೆಕಗ್ನಿಷನ್ ಅಥವಾ ಮನ್ನಣೆ ಸಿಕ್ಕಿದೆ ಅನ್ನುವಂಥ ಒಂದು ಖುಷಿ ಇದೆ. ಇವಾಗ ಕೊಂಕಣಿ ಸಾಹಿತ್ಯ ಅಂತ ಹೇಳಿದರೆ ಅಂದರೆ ಎಷ್ಟೋ ಅಂದರೆ ಈಗ ನೀವೇನಂಗೆ 5 ರಾಜ್ಯಗಳಲ್ಲಿ ಸೀಮಿತವಾಗಿರುವಂಥದ್ದು, ಮತ್ತು ಅದಕ್ಕೆ ಆದಂಥ ಒಂದು ತುಂಬ ಒಂದು ಅಭಿಲಾಷೆ ಇರುವಂಥದ್ದು, ಮತ್ತು ಇತ್ತೀಚೆಗೆ ಚಲನಚಿತ್ರಗಳಿರ್ಬೋದು ಕೊಂಕಣಿ ಭಾಷೆಯಲ್ಲಿ ಇವೆಲ್ಲ ಬರುವಂಥದ್ದು, ಈ ಥರದ್ದು ಅಂದರೆ ಇತ್ತೀಚೆಗೆ ಗಮನ ಸೆಳೀತಾ ಇದೆ. ಸೊ ಈ ಒಂದು ನಿಮ್ಮ ಕೃತಿ ಏನಿದೆ, ಇದು ಮುಂದಿನ ಯಾರ್ಯಾರಿಗೆ ತುಂಬ ಯೂಸ್ ಆಗುವಂಥದ್ದು ಅಂತ? ಈ ಕೃತಿ ಈಗ ಕೊಂಕಣಿ ಕಾವ್ಯದಲ್ಲಿ ಯಾವ ಥರದ ಫಾರ್ಮ್ಸ್, ರೂಪಗಳಿವೆ, ಮತ್ತು ಯಾವ ಥರದ ರೂಪಕಗಳು, ಮೆಟಾಫರ್ಸ್ ಅಂತೇಳಿ ನಾವೇನು ಇಂಗ್ಲೀಷ್ ಹೇಳ್ತೇವೆ, ಆ 2 ವಿಷಯಗಳ ಬಗ್ಗೆ ಒಂದು ತೌಲಾನಿಕ ಅಧ್ಯಯನ. ಯಾಕಂತೇಳಿದ್ರೆ ಕೊಂಕಣಿ 4 ಅಥವಾ 5 ರಾಜ್ಯಗಳಲ್ಲಿರುವುದು, ಗೋವಾದಲ್ಲಿ ಕೂಡ ಕವಿತೆಗಳನ್ನು ಬರೀತಾರೆ, ಕೇರಳದಲ್ಲೂ ಕೂಡ ಕವಿತೆಗಳನ್ನು ಬರೀತಾರೆ, ಕರ್ನಾಟಕದಲ್ಲೂ ಕವಿತೆಗಳನ್ನು ಬರೀತಾರೆ, ಮಹಾರಾಷ್ಟ್ರದಲ್ಲಿ ಕೂಡ ಕವಿತೆಗಳನ್ನು ಬರೀತಾರೆ. ಅದರಲ್ಲಿ ಒಂದೊಂದು ಇಮೇಜರಿ ಅಂತೇಳಿ ನಾವು ಏನು ಹೇಳ್ತೇವೆ, ಕಾವ್ಯದಲ್ಲಿ ಪ್ರತಿಮೆಗಳು ಅಥವಾ ಅಲಂಕಾರ ಅಥವಾ ಸಿಂಬಲಿಸಮ್, ಸಂಕೇತಗಳನ್ನು ಯಾವ ಥರ ಯೂಸ್ ಮಾಡ್ತಾರೆ ಅಂದರೆ, ಉದಾಹರಣೆಗೆ ಗೋವಾದ ಒಬ್ಬ ಕವಿ ಅವರ ಕವಿತೆಯಲ್ಲಿ ಒಂದು ನಾಯಿ, ಶ್ವಾನವನ್ನು ಯಾವ ಥರ ಪ್ರತಿಮೆಯಾಗಿ ತಮ್ಮ ಕಾವ್ಯದಲ್ಲಿ ದುಡಿಸ್ಕೊಳ್ತಾರೆ, ಮತ್ತು ಕರ್ನಾಟಕದಲ್ಲಿ ಬರೆಯುವಂಥ ಕವಿ ತಮ್ಮ ಕಾವ್ಯದಲ್ಲಿ ಶ್ವಾನವನ್ನು ಯಾವ ಥರ ದುಡಿಸಿಕೊಳ್ತಾರೆ. ಆ 2 ಪ್ರತಿಮೆಗಳು ಒಂದೊಂದಕ್ಕೆ ಹೇಗೆ ಪೂರಕವಾಗಿವೆ, ಮತ್ತು ಅವುಗಳ ನಡುವೆ ಏನಾದರೂ ವಿರೋಧಾಭಾಸ ಇದ್ದರೆ ಯಾವ ಥರ ವಿರೋಧಾಭಾಸ ಇದೆ ಎನ್ನುವುದನ್ನು ನಾನು ಭಾಳ ಅಭ್ಯಾಸಪೂರ್ಣವಾಗಿ ಅದರಲ್ಲಿ ದಾಖಲಿಸಿದ್ದೇನೆ. ಆದ್ದರಿಂದ ಕೊಂಕಣಿ ಕಾವ್ಯವನ್ನು ಅಧ್ಯಯನ ಮಾಡುವವರಿಗೆ ಅಥವಾ ವಿಶ್ವವಿದ್ಯಾಲಯದಲ್ಲಿ ಸಾಹಿತ್ಯದ ಅಭ್ಯಾಸ ಮಾಡುವವರಿಗೆ ಈ ಕೃತಿ ಉಪಕಾರವಾದೀತು ಅಂತೇಳಿ ನನಗೆ ಅನ್ನಿಸಿಕೆ. ಮತ್ತು ತೌಲಾನಿಕ ಅಧ್ಯಯನ ಏನಿದೆ, ಕಂಪ್ಯಾರಿಟಿವ್ ಲಿಟರರಿ ಸ್ಟಡೀಸ್ ಅಂತ ನಾವೇನು ಹೇಳ್ತೇವೆ, ಅದು ಈಗಷ್ಟೇ ಬೆಳೆಯುತ್ತಿರುವುದು ಅಂತ ಹೇಳಲ್ಲ, ಆಲ್ರೆಡಿ ಬೇರೆ ಭಾಷೆಗಳಲ್ಲಿ ಎಸ್ಟ್ಯಾಬ್ಲಿಷ್ಡ್ ಒಂದು ಬ್ರ್ಯಾಂಚ್ ಈಗ ಕೊಂಕಣಿಯಲ್ಲಿ ಕೂಡ ಅದರಲ್ಲಿ ಅಭ್ಯಾಸ ಮಾಡುವವರು, ಅಧ್ಯಯನ ಮಾಡುವವರು, ಅವರಿಗೆ ಈ ಪುಸ್ತಕ ಉಪಯುಕ್ತವಾದಿತ್ತು ನನ್ನ ಅನಿಸಿಕೆ. ಕೊಂಕಣಿ ಸಾಹಿತ್ಯ ಕ್ಷೇತ್ರದ ಈಗ ಸಾಕಷ್ಟು ಕೊಡುಗೆ ನೀಡಿದ್ದೀರಿ, ಅಂದರೆ ಸಾಕಷ್ಟು ಬರೆದಿದ್ದೀರಿ, ಮತ್ತು ಕೃತಿಗಳಿರ್ಬೋದು, ಮತ್ತು ಆ ಒಂದು ಸಂಘಗಳಿಗೂ ಕೂಡ ನೀವು ಸೇವೆಯನ್ನು ಸಲ್ಲಿಸಿದ್ದೀರಿ, ಅಧ್ಯಕ್ಷರಾಗಿ ಇವೆಲ್ಲ ಸಲ್ಲಿಸಿದ್ದೀರಿ. ಸೊ ಈಗ ಮುಂದೆ ಯಾವ ರೀತಿ ನಡೀತಾ ಇದೆ, ಏನು ನಿಮ್ಮ ಹೊಸ ಪ್ರಾಜೆಕ್ಟ್ಸ್ ಅಂತ?
ಹೊಸ ಪ್ರಾಜೆಕ್ಟ್ಸ್ಗಳು ಎಂಥದ್ದು ಇಲ್ಲ. ಈಗ ನಾವು ಆರಂಭದಲ್ಲಿ ಬರವಣಿಗೆ ಆರಂಭ ಮಾಡಿದ್ದು 1984ರಲ್ಲಿ ಬರವಣಿಗೆಯನ್ನು ಆರಂಭ ಮಾಡಿ. ಆದರೆ ನಾನು ಬರವಣಿಗೆಯನ್ನು ಆರಂಭ ಮಾಡಿದ್ದು ಕನ್ನಡ ಸಾಹಿತ್ಯದಲ್ಲಿ. ಆಗ ಚಂದ್ರಶೇಖರ ಪಾಟೀಲ್ ಸಂಕ್ರಮಣ ಎನ್ನುವಂಥ ಪುಸ್ತಕ ಇತ್ತು, ಶೂದ್ರ ಶ್ರೀನಿವಾಸ ಶೂದ್ರ ಎನ್ನುವಂಥ ಪುಸ್ತಕ ಇತ್ತು, ಮುಂಬೈಯಿಂದ ತಾಯ್ನುಡಿ ಅಂತೇಳಿ ಒಂದು ಬರ್ತಾ ಇತ್ತು ಮ್ಯಾಗಝಿನ್. ಇದೆಲ್ಲ ಸಿರಿಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಇದು ಪತ್ರಿಕೆಗಳಾಗಿದ್ದು. ಆಮೇಲೆ ಇಲ್ಲಿ ತರಂಗ ಆರಂಭ ಆಯಿತು, ಆಮೇಲೆ ಮಲ್ಲಿಗೆ, ಈ ಥರ ಮಂಗಳೂರಿನಿಂದ ಮುಂಗಾರು ಬರ್ತಾ ಇತ್ತು. ಹೀಗೆ ಈ ಎಲ್ಲ ಪತ್ರಿಕೆಗಳಲ್ಲಿ ನಾನು ಬರವಣಿಗೆ ಆರಂಭಿಸಿದ್ದು ನಾನು PUC ಅಥವಾ ಡಿಗ್ರಿಯಲ್ಲಿ ಓದ್ತಾ ಇರುವಾಗ. ಆಮೇಲೆ ಕೊಂಕಣಿಗೆ HR ಆಳ್ವ ಅಂತೇಳಿ ಒಬ್ಬರು ಹಂಸ ಯುವಕ ಅಂತೇಳಿ ಒಂದು ಪತ್ರಿಕೆ ಇತ್ತು. ಆ ಪತ್ರಿಕೆಯ ಎಡಿಟರ್ ನನಗೆ ಹೇಳಿದರು, ನೀವು ಕೊಂಕಣಿಯಲ್ಲಿ ಕೂಡ ಬರೀಬೇಕು ಅಂತ. ಕೊಂಕಣಿಗೆ ನಾನು ಮೊದಲು ಬಂದದ್ದು ಅದೇ ಕಾರ್ಟೂನಿಸ್ಟ್ ಆಗಿ ಪಾಕೆಟ್ ಕಾರ್ಟೂನ್ಗಳನ್ನು ಮಾಡ್ತಾಯಿದ್ದೆ. ಆಮೇಲೆ ಕತೆ, ಕವಿತೆ ಮತ್ತು ಸಾಹಿತ್ಯ ವಿಮರ್ಶೆ ಹೀಗೆ ನಾನು ಮಾಡ್ತಾ ಹೋದೆ. ಮತ್ತು ಕೊಂಕಣಿಯಲ್ಲಿ ನಾವು ಇಲ್ಲಿ ಕೊಂಕಣಿಗೆ ಭಾಷೆಗೆ ರಾಜಶ್ರಯ ಅನ್ನುವಂಥದ್ದಿಲ್ಲ. ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಕೊಂಕಣಿ ಅನ್ನುವಂಥ ರಾಜ್ಯ ಭಾಷೆ ಅಲ್ಲ, ಗೋವಾದ ಹಾಗೆ. ಇಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಕಲಿಕೆ ಇಲ್ಲ, ಶಾಲೆಗಳಲ್ಲಿ ಕಲಿಕೆ ಇಲ್ಲ. ಆದ್ದರಿಂದ ನಾವು ಏನು ಮಾಡಬೇಕಾದ್ರೂ ಅದನ್ನು ವಾಲಂಟ್ರಿಯಾಗಿ ಹೀಗೆ ಮಾಡಬೇಕಾಗ್ತದೆ. ಆದ್ದರಿಂದ ಕೊಂಕಣಿಯಲ್ಲಿ ಬರೆದು ಬರವಣಿಗೆಯನ್ನು ಮಾತ್ರ ಮಾಡಿಕೊಂಡು ಏನು ಸಾಧ್ಯ ಇಲ್ಲ ಸಾಧಿಸುವುದು. ಆದ್ದರಿಂದ ನಾವು ಅದರ ಜೊತೆಗೆ ಕಾರ್ಯಕರ್ತರಾಗಿ ಸಂಘಟಕರಾಗಿ ಕೂಡ ಕೆಲಸ ಮಾಡಬೇಕಾಗ್ತದೆ. ಈಗ ಕೊಂಕಣಿ ಕವಿತೆಗಳನ್ನು ಬರೆಯುವಾಗ ಕಾವ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಟ್ರಸ್ಟ್ಗಳನ್ನು ಕಟ್ಟೋದು, ಒಂದು ಸಂಘಟನೆಯನ್ನು ಕಟ್ಟುವುದು, ಯುವ ಕವಿಗಳಿಗೆ ಅದಕ್ಕೆ ಆಕರ್ಷಿಸೋದು, ಅವರಿಗೆ ಬರೆಯುವ ಹಾಗೆ ಉತ್ತೇಜನ ಕೊಡುವಂಥದ್ದು, ಕತೆಗೆ ಸಂಬಂಧಪಟ್ಟಂಥ ಕಥಾಕಮ್ಮಟವನ್ನು ಮಾಡೋದು, ಇದನ್ನು ಬರಹಗಾರರು ಮಾಡಬೇಕಾಗ್ತದೆ. ಆದ್ದರಿಂದ ಸಹಜವಾಗಿ ನಾನು ಬರವಣಿಗೆಯ ಜೊತೆಗೆ ಸಂಘಟನಾತ್ಮಕ ಕೆಲಸಗಳಲ್ಲೂ ಕೂಡ ಲೇಖಕರ ಒಕ್ಕೂಟದಲ್ಲಿದೆ. ಈಗ ಅಖಿಲ ಭಾರತೀಯ ಕೊಂಕಣಿ ಪರಿಷತ್ ಅನ್ನುವಂಥದ್ದು ಆಲ್ ಇಂಡಿಯಾ ಮಟ್ಟದಲ್ಲಿ, ಅಖಿಲ ಭಾರತ ಮಟ್ಟದಲ್ಲಿ ಸಂಘಟನಾತ್ಮಕ ಒಂದು ಕೆಲಸವನ್ನು ಮಾಡುವುದು. ಈಗ ಕಾಸಾಪ ಹೇಗಿದೆ ಕನ್ನಡ ಸಾಹಿತ್ಯ ಪರಿಷತ್, ಅದೇ ಥರ ಸಂಘಟನಾತ್ಮಕ ಕೆಲಸವನ್ನು ಮಾಡುವಂಥದ್ದೇ. ಅದರಲ್ಲಿ ನಾನು ಕೋಶಾಧಿಕಾರಿಯಾಗಿದ್ದೇನೆ. ಮಂಗಳೂರಿನಲ್ಲಿ ಕಳೆದ 2023ರಲ್ಲಿ ಅಖಿಲ ಭಾರತೀಯ ರಜತ ಸಾಹಿತ್ಯ ಸಮ್ಮೇಳನ ಆಗಿತ್ತು, ಅದಕ್ಕೆ ಕಾರ್ಯಾಧ್ಯಕ್ಷನಾಗಿದ್ದೆ ನಾನು. ಹೀಗೆ ಅದು ಮತ್ತು ಇದಕ್ಕೆ ಪೂರಕವಾದಂಥ ಒಂದು ಕೆಲಸ. ಈ ಥರ ಮಾಡಿದರೆ ಮಾತ್ರ ಒಂದು ಭಾಷೆಯ ಬೆಳವಣಿಗೆ ಆಗ್ತದೆ, ಯುವ ಜನರನ್ನು ಭಾಷೆಯ ಕಡೆಗೆ, ಸಾಹಿತ್ಯದ ಕಡೆಗೆ ಆಕರ್ಷಿಸಲು ಸಾಧ್ಯವಾಗ್ತದೆ. ಎರಡನೇ ಕೆಲಸ ಏನಂತ ಹೇಳಿದ್ರೆ, ಕೊಂಕಣಿಗೆ ಸರ್ಕಾರದಿಂದ ಅಷ್ಟೊಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ. ಯಾಕಂತೇಳಿದ್ರೆ ಇಲ್ಲಿ ಕನ್ನಡ ಭಾಷೆ ಕೂಡ ಇದೆ, ಬೇರೆ ಭಾಷೆಗಳು ಕೂಡ ಇದೆ. ಸೊ ನಾವು ಯಾವುದೇ ಖಾಸಗಿ ಸಂಸ್ಥೆಗಳು ಅಥವಾ ಖಾಸಗಿ ವ್ಯಕ್ತಿಗಳಿಗೆ ನಾವು ಅಪ್ರೋಚ್ ಮಾಡಿ ಅವರಿಂದ ಏನಾದರೂ ನಮಗೆ ಪ್ರೋತ್ಸಾಹ ಸಿಗ್ತದ ಅಂತೇಳಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಬೇಕಂತ ಪರಿಸ್ಥಿತಿ. ಇಲ್ಲಿ ಕೆಲವು ಖಾಸಗಿ ಸಂಸ್ಥೆಗಳಿವೆ, ವಿಶ್ವ ಕೊಂಕಣಿ ಕೇಂದ್ರ ಇದೆ. ಹಾಗೆ ಮೈಕಲ್ ಡಿಸೋಜಾ ಅಂತೇಳಿ ಒಬ್ಬರಿದ್ದಾರೆ, ಅವರು ಪರವೂರಿನಲ್ಲಿದ್ದಾರೆ, ಅವರು ಕೊಡುಗೆ ಇದ್ದಾನೆ. ಅವರು ಸಾಧಾರಣ ಒಂದು 40 ಲಕ್ಷ ರೂಪಾಯಿಯ ಒಂದು ನಿಧಿಯನ್ನು ಇಟ್ಟಿದ್ದಾರೆ. ಆ ನಿಧಿಯ ಮೂಲಕ ನಾವು 100 ಪುಸ್ತಕಗಳು 5 ವರ್ಷದ ಅವಧಿಯಲ್ಲಿ 100 ಪುಸ್ತಕ ಪಬ್ಲಿಷ್ ಮಾಡಲಿಕ್ಕೆ ಪ್ರತಿಯೊಬ್ಬ ಲೇಖಕ ಅಥವಾ ಲೇಖಕಿಗೆ 40,000 ಪುಸ್ತಕ ಅನುದಾನವನ್ನು ಕೊಡ್ತಾ ಇದ್ದೇವೆ. ಅದು ಈಗ 2 ವರ್ಷದಲ್ಲಿ 40 ಪುಸ್ತಕಗಳನ್ನು ನಾವು ಪೂರೈಕೆ ಮಾಡಿದ್ದೇವೆ. ಇನ್ನು 3 ವರ್ಷದಲ್ಲಿ ಇನ್ನೂ 60 ಪುಸ್ತಕಗಳನ್ನು ಮಾಡ್ತೇವೆ. ಅದೇ ಥರ ನಾನು 2011ರಲ್ಲಿ ಅಂತರ್ಜಾಲದ ಸಾಹಿತ್ಯ ಪತ್ರಿಕೆಯನ್ನು ಆರಂಭ ಮಾಡಿದೆ, ಕಿಟಾಳೆ ಎನ್ನುವಂಥದ್ದು. ಅದರ ಮೂಲಕ ಈಗ ಹಿರಿಯರಿಗೆಲ್ಲ ಪ್ರಶಸ್ತಿ ಕೊಡ್ತಾ ಇದ್ದಾರೆ, ಅವರ ಪ್ರತಿಭೆಗಳನ್ನು ಗುರುತಿಸ್ತಿದ್ದಾರೆ. ಆದರೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಈ ಪ್ರಮುಖ ವಾಹಿನಿಗೆ ಬರಬೇಕಾದವರು ಯುವಜನರು. ಅವರಿಗೆ ನಾವು ಏನು ಕೊಡುವಂಥದ್ದಿಲ್ಲ. ಆದ್ದರಿಂದ ನಾನು ಅಬುದಾಬಿಯಲ್ಲಿ ಲಿಯೋ ರೋಡ್ರಿಗಸ್ ಅಂತೇಳಿ ಒಬ್ಬರಿದ್ದರು, ಅವರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಒಂದು 25,000 ರೂಪಾಯಿ ಕೊಟ್ಟು ಯುವಕರಿಗೆ ನಾವು ಹುರಿದುಂಬಿಸುವ ಅಂತೇಳಿ. ಹಾಗೆ 2012ರಿಂದ ಕಿಟಾಳ್ ಯುವ ಪುರಸ್ಕಾರ, ಅದು ಲಿಯೋ ರೋಡ್ರಿಗಸ್ ಕುಟುಂಬದ ಹೆಸರಿನಲ್ಲಿ ದತ್ತಿಯಾಗಿ ನಾನು ಅವರಿಗೆ ಕೊಡ್ತಾ ಬಂದಿದ್ದೇನೆ. ಈ ಥರ ಮತ್ತು ಆರ್ಸೋ ಎನ್ನುವಂಥ ಪತ್ರಿಕೆಯನ್ನು ಶುರು ಮಾಡಿದೆ ಮುದ್ರಣ ಮಾಧ್ಯಮದಲ್ಲಿ. ಅದರ ವಿಶೇಷ ಅಂಕವನ್ನು ತೆಗಿತಾ ಇದ್ದೇವೆ. ಹೀಗೆ ಬರವಣಿಗೆ ಮತ್ತು ಸಂಘಟನೆಯ ಕೆಲಸ ಮತ್ತು ಎಲ್ಲರನ್ನು ಒಟ್ಟಿಗೆ ಹಾಕಿ ಗೋವಾದಲ್ಲಿ ಕಾರ್ಯಕ್ರಮ ಆದಾಗ ಹೋಗೋದು, ಕೇರಳದಲ್ಲಿ ಕಾರ್ಯಕ್ರಮ ಆದಾಗ ಹೋಗೋದು, ಮಹಾರಾಷ್ಟ್ರದಲ್ಲಿ ಕಾರ್ಯಕ್ರಮ ಆದಾಗ ಹೋಗೋದು, ಎಲ್ಲ ಒಟ್ಟೊಟ್ಟಿಗೆ ನಡೀಬೇಕಾಗ್ತದೆ. ಯಾಕಂತೇಳಿದ್ರೆ ಈಗ ಸಾಧಾರಣ ಒಂದು 120 ವರ್ಷಗಳ ಚರಿತ್ರೆ ಇರುವಂಥ ಭಾಷೆ ಸಾಹಿತ್ಯ ಇನ್ನು ಬೆಳವಣಿಗೆ ಆಗಬೇಕಾದ್ರೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡಲೇಬೇಕಾಗ್ತದೆ. ಸೊ ಇನ್ನೇನು ಕೆಲವು ಮುಂದಿನ ದಿನಗಳಲ್ಲಿ ಈ ಪ್ರಶಸ್ತಿ ಸ್ವೀಕರಿಸ್ತಾ ಇದ್ದೀರಿ. ಸೊ ಒಟ್ಟಾರೆ 84ರಿಂದ ಇಲ್ಲಿವರೆಗೂ ಒಟ್ಟಾರೆ ನಿಮಗೆ ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಎಷ್ಟು ತೃಪ್ತಿ ಸಿಕ್ಕಿದೆ? ನನಗೆ ಅಂತ ಹೇಳಿದ್ರೆ ಮುಖ್ಯವಾಗಿ ನಾನು ವ್ಯಂಗ್ಯಚಿತ್ರಗಳನ್ನು ಬರೆಯುವುದರ ಮೂಲಕ ಬಂದಿದ್ದೆ. ಆಮೇಲೆ ಕತೆ, ಕವಿತೆ. ನನಗೆ ನನ್ನ ಇಡೀ ಗಮನ ಕೇಂದ್ರೀಕೃತವಾಗಿತ್ತು ಅಂತ ಹೇಳಿದ್ರೆ ಒಂದು ಕತೆ ಮತ್ತು ಕವಿತೆ ಮತ್ತು ಇನ್ನಿತರ ಗದ್ಯ ಸ್ವರೂಪದ ಸಾಹಿತ್ಯ ಹೋಲಿಕೆಯಲ್ಲಿ ಸಾಹಿತ್ಯ ವಿಮರ್ಶೆ ಎನ್ನುವಂಥದ್ದು ಸ್ವಲ್ಪ ಅವಗಣನೆಗೆ ಅಥವಾ ಸ್ವಲ್ಪ ಕಮ್ಮಿ ಬೆಳವಣಿಗೆ ಆಗ್ತಾ ಇತ್ತು. ಸೊ ಅದೇ ನಾನು ಹೇಳಿದೆಲ್ಲ, 48 ಪುರಸ್ಕಾರಗಳು ಸಿಕ್ಕಿದ್ರು ಕೂಡ ಸಾಹಿತ್ಯ ವಿಮರ್ಶೆಗೆ ಅಂತ ಇರುವಂಥ ಪುಸ್ತಕಕ್ಕೆ ಪುರಸ್ಕಾರ ಸಿಕ್ಕಲಿಲ್ಲ. ಅದು ನಾನು ಅದರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು
ಆ ಕೆಲಸವನ್ನು ಗುರುತಿಸಿ ಇಂಥ ಒಂದು ಪುರಸ್ಕಾರವನ್ನು ಕೊಟ್ಟಿರುವಂಥದ್ದು ದೊಡ್ಡ ತೃಪ್ತಿ ನನಗೆ. ಯಾಕಂದರೆ ನನ್ನ ನಂತರ ಯಾರಾದರೂ ಸಾಹಿತ್ಯ ವಿಮರ್ಶೆ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಧೈರ್ಯ ತಗೊಳ್ತಾರೆ. ಇದು ಒಂದು ಚಳುವಳಿಯ ರೂಪದಲ್ಲಿ ಅಥವಾ ಒಂದು ಇದರ ಪರಂಪರೆಯ ರೂಪದಲ್ಲಿ ಮುಂದುವರೆದು ಹೋಗ್ತದೆ. ಆ ಒಂದು ತೃಪ್ತಿ ನನಗಿದೆ. ಹೌದು. ಓಕೆ ಸರ್, ಒಳ್ಳೆಯದಾಗಲಿ. ಇನ್ನು ಮುಂದೆ ಸಾಕಷ್ಟು ಸಾಧನೆಗಳನ್ನು ಮಾಡೋವಂಥದ್ದಾಗಲಿ. ಸೊ ಇದಿಷ್ಟು ಎಚ್ ಎಂ ಪೆರ್ನಾರ್ ಅವರ ಮಾತುಗಳು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.